ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಗೆಣಸಿನಿಂದ ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಗೆಣಸಿನ ಹೋಳಿಗೆಗೆ ಈಸಿಯಾಗಿ ಏನು ರುಬ್ಬೋದಿರಲ್ಲ, ಏನೂ ಇಲ್ಲ, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಕೆಜಿ ಗೆಣಸು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಬೆಲ್ಲ ಮತ್ತು ಒಂದು ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಬಟ್ಲು ಮೈದಾ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಪೌಡ್ರು ಮತ್ತು ಎಣ್ಣೆ. ಇಷ್ಟು ಐಟಮ್ಸ್ ಬೇಕು. ಇವಾಗ ನೋಡಿ, ನಾನು ಫಸ್ಟು ಗೆಣಸನ್ನ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೊತೀನಿ. ಈ ಗೆಣಸನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ. ಇದು ಕುಕ್ಕರ್ ಬೇಯೋಷ್ಟೊತ್ತಿಗೆ ಒಂದು 2 ವಿಜಿಲ್ ಹಾಕ್ಸೋಣ. 2 ವಿಜಿಲ್ ಆಗೋ ಅಷ್ಟೊತ್ತಿಗೆ ಹಿಟ್ಟನ್ನು ಕಲಸಿಡೋಣ. ಚಿರೋಟಿ ರವೆ, ಮೈದಾ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಇದನ್ನು ಸಾಫ್ಟಾಗಿ ಕಲಸಿಡಬೇಕು. ರವೆ ಹಾಕಿರ್ತೀವಲ್ವ, ಒಂದು ಸ್ವಲ್ಪ ತೆಳುವಾಗಿ ಕಲಸಿದ್ರೇ ಅದು ನೆಂದಮೇಲೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗೆಲ್ಲ ಒಂದು ಇಟ್ಟು ಒಂದು ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಒಂದು ಹದಕ್ಕೆ ಹಿಟ್ಟನ್ನ ಕಲಸಿ ಇಡಬೇಕು. ಕಲಸಿ ಆದಮೇಲೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗೆಲ್ಲ ಮೇಲೆ ಎಣ್ಣೆ ಹಚ್ಚಿ ಇದನ್ನು 1 ಅವರ್ ನೆನೆಯೋಕೆ ಇಟ್ಬಿಡೋಣ. ಹಿಟ್ಟು 1 ಅವರ್ ನೆಂದರೆ ಹಿಟ್ಟು ಸ್ಮೂತಾಗಿ ಮತ್ತು ಚೆನ್ನಾಗಾಗುತ್ತೆ. ಇದು ಹೋಳಿಗೆಗೆ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ ಅದು ಹಿಟ್ಟು ನೆನೆದಿದೆ ಅಲ್ವಾ, ಇವಾಗ ಇದು ಕುಕ್ಕರ್ 2 ವಿಜಿಲ್ ಆಗಿತ್ತು. ನಾನು ಸ್ಟೀಮೆಲ್ಲ ಹೋದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಈ ಗೆಣಸು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಒಂದು 2 ನಿಮಿಷ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾನು ಇದನ್ನು ಮೇಲಿಂದೆಲ್ಲ ಸಿಪ್ಪೆ ತೆಗಿತೀನಿ. ನಾವು ಸ್ಟಾರ್ಟಿಂಗ್ ಬೇಯಿಸ್ಬೇಕಾದ್ರೂ ಸಿಪ್ಪೆನೂ ತೆಗೆದು ಮೇಲ್ಗಡೆ ಎಲ್ಲ ಪೀಲರಿಂದ ಪೀಲ್ ಮಾಡಿ ಇಡ್ಬೋದು. ಆ ಥರನೇ ಇಡ್ಬೋದು. ಆಮೇಲೆ ಬೆಂದರೆ ಈಸಿಯಾಗಿ ಬರುತ್ತೆ. ಇದು ಮೇಲಿನ ಸಿಪ್ಪೆ ಎಲ್ಲ ಇದೆಲ್ಲ ಬೆಂದಿರುತ್ತಲ್ವ, ಬೆಂದಮೇಲೆ ಈ ಥರ ನೀಟಾಗಿ ಮಾಡಿಕೊಂಡು ಎಲ್ಲದನ್ನು ನಾನು ಈ ಥರ ಸಿಪ್ಪೆ ತೆಗೆದು ಮೇಲಿಂದು ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಸ್ಮ್ಯಾಶ್ ಮಾಡಿಕೊಂಡ್ರೆ ಒಂದೊಂದು ಇದು ಇರುತ್ತೆ, ಅದನ್ನು ಸಾಫ್ಟಾಗಿ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆ ತೊಗೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಕ್ಕೆ ಇಡೋಣ. ಅದು ಕರಗೋ ಅಷ್ಟೊತ್ತಿಗೆ ನಾವು ಈ ಗೆಣಸೇನು ತೊಗೊಂಡಿದ್ವಿ ಅಲ್ವಾ, ಈ ಗೆಣಸನ್ನ ನಾವು ಕೊಬ್ಬರಿ ತುರಿಯೋದ್ರಿಂದ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ವ, ಇದರಿಂದ ನಾವು ಇದನ್ನ ಬೆಂದಿರೋ ಗೆಣಸನ್ನ ತುರಿದು ಇಟ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಏನು ಸ್ಮ್ಯಾಶ್ ಮಾಡಿದ್ರೂ ಗಟ್ಟಿದು ಗೆಣಸು ಥರ ಉಳಿಯುತ್ತೆ. ಅದು ನಾವು ಉದ್ದಬೇಕಾದ್ರೆ ಸಾಫ್ಟಾಗಿ ಅನಿಸಲ್ಲ. ಈ ಥರ ಬೆಂದಿರೋ ಗೆಣಸನ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ನೈಸಾಗಿ ಸೇಮ್ ಹೂರಣ ಥರನೇ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ನಾವು ಹಂಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಗೆಣಸು ಉಳಿಯುತ್ತೆ. ಅದಕ್ಕೆ ಈ ಥರ ತುರಿದು ಇಟ್ಕೊಂಡಿದ್ದೀನಿ ನಾನು. ಎಲ್ಲದನ್ನು ತುರಿದು ಇಟ್ಕೊಂಡಾಯ್ತಲ್ವ, ಇವಾಗ ನೋಡಿ, ಇದು ಬೆಲ್ಲನೂ ಕರಗಿದೆ. ಇವಾಗ ಇನ್ನೊಂದು ಬೇರೆ ಪಾತ್ರೆಗೆ ಇದನ್ನು ಬಾಣಲಿಗೆ ಸೋಸ್ಕೊತಾ ಇದ್ದೀನಿ. ಇದು ಬೆಲ್ಲದ ನೀರನ್ನ ಸೋದಿಸ್ಕೊಂಡು ಏನಾದರೂ ಕಸ ಕಡ್ಡಿ ಏನಾದರೂ ಇರುತ್ತೆ ಅಂತ ಬೆಲ್ಲ ಸೋಸ್ಕೋಬೇಕು. ಇದು ಸೋಸ್ಕೊಂಡಿರ್ತೀವಲ್ವ, ಒಂದು ಬೆಲ್ಲದ ನೀರಿಗೆ ಇದನ್ನು ಪಾಕ ಏನೂ ಮಾಡ್ಕೊಳ್ಳೋಂಗಿರಲ್ಲ, ಜಸ್ಟ್ ಬೆಲ್ಲ ಕರಗಿ ಸೋದಿಸ್ಕೊಳ್ಳೋದು ಅಷ್ಟೇ. ಫಿಲ್ಟ್ರ್ ಮಾಡಿಕೊಂಡ್ರೆ ಆಯಿತು. ಅದಕ್ಕೆ ನಾವೇನು ತುರಿದು ಇಟ್ಕೊಂಡಿದ್ವಿ ಅಲ್ವ ಈ ಗೆಣಸನ್ನ, ಆ ಗೆಣಸನ್ನೆಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಒಂದು 2 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ. ನೋಡಿ, ಸೇಮ್ ಬೇಳೆ ಒಬ್ಬಟ್ಟು ಹೂರಣ ಆಗುತ್ತವಲ್ಲ, ಅದು ಸೇಮ್ ಅದೇ ಥರನೇ ಆಗುತ್ತೆ. ಸಖತ್ತಾಗಿ ಬಂದಿದೆ ನೋಡಿ, ಸೇಮ್ ನೈಸಾಗಿ ಬಂದಿದೆ. ಸೇಮ್ ಬೇಳೆ ಒಬ್ಬಟ್ಟದು ಹೂರಣ ಬಂದಂಗೆ ಬಂದಿದೆ. ಇವಾಗ ಇದಕ್ಕೆ ನಾನು ಶುಂಠಿ ಪೌಡ್ರ್ ಹಾಕ್ಬಿಟ್ಟು ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ನೀರಿನ ಅಂಶ ಏನೂ ಇಲ್ಲ, ಜಾಸ್ತಿ ಏನೂ ಇಲ್ಲ. ಅದೇ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸೇಮ್ ಇದು ಹೂರಣ ಥರ ಗಟ್ಟಿಯಾಗಿಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣ. ಇದನ್ನು ತಣ್ಣಗಾಗಲಿ. ಇದು ನೋಡಿ, ಸೇಮ್ ಹೂರಣ ಥರನೇ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ ನೋಡಿ, ಹೂರಣದ ಹದನೇ ಬಂದಿದೆ ಇದು. ಇವಾಗ ಇದನ್ನು ನಾವು ಎಲ್ಲದನ್ನು ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಕಟ್ಟಿಬಿಟ್ಟು ನಮಗೆ ನಾವು ಯಾವ ಥರ ಸೈಜಲ್ಲಿ ಮಾಡ್ಕೋತೀವೋ, ಚಿಕ್ಕದು ಮಾಡೋದಿದ್ರೆ ಚಿಕ್ಕದು, ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ ಹೂರಣನ. ನೋಡಿ, ಎಲ್ಲದನ್ನೂ ಈ ಥರ ಉಂಡೆ ಕಟ್ಟಿ ಇಟ್ಟಿದ್ದೀನಿ. ಇವಾಗ ಹಿಟ್ಟು 1 ಅವರ್ ಆಗಿತ್ತು, ಚೆನ್ನಾಗಿ ನೆಂದಿದೆ ನೋಡಿ, ನೈಸಾಗಿ ಸಾಫ್ಟಾಗಿ ಎಲ್ಲ ಆಗಿದೆ. ಇವಾಗ ಇದೇನು ನಾವು ಒಬ್ಬಟ್ಟು ಮಾಡ್ತೀವಲ್ವ, ಆ ಥರ ಪೇಪರ್ ತೊಗೊಂಡು, ಒಬ್ಬಟ್ಟು ಪೇಪರು, ಅದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆ ಹಿಟ್ಟನ್ನು ಕೈಯಲ್ಲೇ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಕೊಂಡು ತಟ್ಟಬೇಕು. ಕೈಯಲ್ಲಿ ಒಂದು ಸ್ವಲ್ಪ ತಟ್ಟಿಬಿಟ್ಟು ಆಮೇಲೆ ಲಟ್ಟಣಿಗೆಗೆ ಎಣ್ಣೆ ಹಚ್ಕೊಂಡು ಈ ಥರ ಉದ್ದೋದು. ಸೇಮ್ ನಾವೆಲ್ಲ ಬೇಳೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ವ, ಅದೇ ಥರನೇ
ಮಾಡ್ಬೋದು. ಕೈಲಿ ಮಾಡೋದಕ್ಕಿಂತ ಇಲ್ಲ ತುಡಿಯಿಂದ ಈ ಥರ ಮಾಡಿದರೆ ಬೇಗ ಸ್ಪ್ರೆಡ್ ಆಗುತ್ತೆ. ಅದು ಈಸಿಯಾಗಿ ಉದ್ಕೊಂಡು ಬೇಗನೆ ದೊಡ್ಡದಾಗುತ್ತೆ. ಆಮೇಲೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಆಮೇಲೆ ಇದು ಹೂರಣದ್ದು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇಷ್ಟು ಉದ್ದಿ ಆಯಿತು. ನಾನು ಹಂಚನ್ನು ಕಾಯಕ್ಕೆ ಇಟ್ಟಿದ್ದೆ. ಹಂಚು ಕಾದಿದೆ ಅಲ್ವ, ಸೇಮ್ ಆ ಥರ ಒಬ್ಬಟ್ಟು ಹಾಕ್ಬಿಟ್ಟು ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಹಾಕ್ಬಿಟ್ಟು ಬೇಯಿಸೋದು. ನಾವು ಮಾಮೂಲಿ ಎಲ್ಲ ಒಬ್ಬಟ್ಟು ಮಾಡ್ತೀವಲ್ವ ಅದೇ ಥರ ಇದನ್ನು ಮಾಡ್ಕೊಳ್ಳೋದು. ನಿಜವಾಗ್ಲೂ ಈಸಿಯಾಗಿ ಬೇಗ ಮಾಡ್ಕೊಬೋದು ಗೊತ್ತಾ. ಈ ಗೆಣಸಿನ ಹೋಳಿಗೆ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಇದು. ಇವಾಗ ನೋಡಿ ಇದು ಒಂದು ಸೈಡ್ ಆಗಿದೆ ಅಲ್ವ, ನಾನು ಉಲ್ಟಾ ಹಾಕ್ತಾಯಿದ್ದೀನಿ. ಉಲ್ಟಾ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸೈಡು ಬೇಯಿಸೋದು. ಆಮೇಲೆ ಗೆಣಸು ಸಹ ಒಳಗೆಲ್ಲ ಬೆಂದಿರುತ್ತಲ್ವ, ಬೇಗನೆ ಬೇಯುತ್ತೆ ಇದು ಒಬ್ಬಟ್ಟು. ಮೇಲೆ ಹಿಟ್ಟೊಂದು ಚೆನ್ನಾಗಿ ಬೆಂದ್ಬಿಟ್ರೆ ಆಯಿತು ಅಷ್ಟೇ. ಇವಾಗ ನೋಡಿ ಅದೇ ಥರ ಮತ್ತೆ ಇನ್ನೊಂದು ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಫಸ್ಟ್ ಒಂದು ಬರೀ ಕೈಯಲ್ಲೇ ಮಾಡ್ಕೊಂಡಲ್ವ, ಹಿಟ್ಟನ್ನು ಈ ಥರ ಉದ್ಕೊಂಬಿಟ್ಟು ಈ ಥರ ಹೂರಣ ಇಟ್ಟು ಒಳಗಡೆ ಈ ಥರನೂ ಫಿಲ್ ಮಾಡ್ಕೋಬೋದು. ನಮಗೆ ಯಾವುದು ಕಂಫರ್ಟಬಲೋ, ಯಾವುದು ಈಸಿಯಾಗಿ ಮಾಡೋಕ್ಕಾಗುತ್ತೋ ಆ ಥರ ಮಾಡ್ಕೋಬೋದು. ನೋಡಿ ಕೈಲೇ ತಟ್ಟಿ ಆದಮೇಲೆ ಒಂದು ಅಂಗೈಯಷ್ಟು ಅಗಲ ತಟ್ಕೋಬೇಕು. ತಟ್ಕೊಂಡಾದ್ಮೇಲೆ ಈಸಿಯಾಗಿ ಉದ್ಕೊಳ್ಳೋದು. ನೋಡಿ ಗೆಣಸು ಎಲ್ಲೂ ಕೂಡ ಗೆಣಸು ಸಿಗಲ್ಲ. ನಾವು ಅಷ್ಟು ಚೆನ್ನಾಗಿ ಅದು ನೈಸಾಗಿ ಬಂದಿದೆ. ನಾವು ಅದು ಕೊಬ್ಬರಿ ತುರಿಯೋದ್ರಿಂದ ತುರಿದ್ಕೊಂಡ್ರೆ ಗೆಣಸನ್ನ ಎಲ್ಲೂ ಗಂಟು ಥರ ಏನೂ ಬರಲ್ಲ, ನೈಸಾಗಿ ಬರುತ್ತೆ ಹೂರಣದ್ದು. ಒಬ್ಬಟ್ಟು ಉದ್ಬೇಕಾದ್ರೂ ನೈಸಾಗಿ ಚೆನ್ನಾಗಾಗುತ್ತೆ ನೋಡಿ. ಮತ್ತು ಅದೇ ಥರ ಹಾಕಿಬಿಟ್ಟು ನಾನು ಮೇಲೆ ಇದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋದು ಹೋಳ್ಗೆನ. ಒಂದು ಸೈಡ್ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಇದನ್ನು ಉಲ್ಟಾ ಹಾಕಬೇಕು. ಉಲ್ಟಾ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋದು. ಬೇಗನೆ ಬೇಯುತ್ತೆ ಇದು ಹೋಳ್ಗೆ. ಈಗ ಒಂದು ಸೈಡ್ ಆಗಿದೆ ಅಲ್ವ. ಆಮೇಲೆ ಸಾಫ್ಟಾಗಿ ಸಖತ್ ಸಾಫ್ಟಾಗಿ ಬಂದಿದೆ ಈ ಹೋಳ್ಗೆ ಮಾತ್ರ. ಟೇಸ್ಟು ಕೂಡ ಚೆನ್ನಾಗಿ ಬಂದಿದೆ ಗೆಣಸಿಂದು ಹೋಳ್ಗೆ. ನಾವು ಬರೀ ಗೆಣಸು ಬೇಯಿಸ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದು. ಈ ಸಂಕ್ರಾಂತಿ ಟೈಮಲ್ಲೆಲ್ಲ ಈ ಗೆಣಸಿನ ಹೋಳ್ಗೆ ಎಲ್ಲ ಚೆನ್ನಾಗಿರುತ್ತೆ, ಮಾಡ್ಕೋಬೋದು ನೋಡಿ. ಇವಾಗ ಆಯ್ತಲ್ವ. ಮತ್ತು ಅದೇ ಥರ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಏನು ಸ್ವಲ್ಪನೂ ಹಿಡಿತಾ ಇಲ್ಲ, ಏನೂ ಇಲ್ಲ, ನೀಟಾಗೆ ಬರುತ್ತೆ ಹೋಳ್ಗೆ ಇದು. ಈಸಿಯಾಗೆ ಮಾಡ್ಕೋಬೋದು. ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ನಾನು ನೋಡಿ. ಮತ್ತು ನನಗೆ ಈ ಥರ ಕೈಯಲ್ಲಿ, ನಿಮಗೆ ಕೈಯಲ್ಲಿ ಹಿಟ್ಟೇನಾದರೂ ನೀಟಾಗಿ ಬರುತ್ತೆ ಅಂದರೆ ಕೈಯಲ್ಲಿ ಈ ಥರನೂ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಹಿಟ್ಟು ಈಕ್ವಲಾಗಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಈ ಥರನೂ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ನೋಡಿ. ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಹೋಳ್ಗೆ ಸಖತ್ತಾಗಿ ಬರುತ್ತೆ. ನಾನು ಎಲ್ಲದನ್ನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಎಲ್ಲದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು. ನಮ್ಗೆ ಈಸಿಯಾಗಿ ಬರುತ್ತೆ ಮಾಡೋಕ್ಕೆ. ಹಿಟ್ಟು ಒಂದು ನೆಂದುಬಿಟ್ರೆ ಸಾಕು, ಸಖತ್ತಾಗಿ ಬರುತ್ತೆ. ಸ್ವಲ್ಪನೂ ಕೀಳಲ್ಲ, ಅರಿಯಲ್ಲ, ಏನಿಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು ಆರಾಮಾಗಿ. ಎಷ್ಟು ನೀಟಾಗಿ ಉದ್ಕೋಬೋದು ನೋಡಿ. ಹೆಂಗಾದರೂ ಉದ್ದಿ ನೀವು, ಸ್ವಲ್ಪನೂ ಕೀಳಲ್ಲ, ಏನೂ ಇಲ್ಲ. ಎಡ್ಜಸ್ಗೆ ಇಟ್ಟೋಗೋದು ಆ ಥರ ಏನೂ ಆಗೋಲ್ಲ. ಎಲ್ಲ ಕಡೆನೂ ಈಕ್ವಲಾಗೆ ಚೆನ್ನಾಗೇ ಬರುತ್ತೆ ನೋಡಿ. ಆರಾಮಾಗಿ ನಾವು ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಈ ಗೆಣಸಿನ ಹೋಳ್ಗೆನ. ಈ ಥರ ಹಿಟ್ಟನ್ನು ನೀಟಾಗಿ ಕಲಸಿ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಇದು. ಎಲ್ಲದನ್ನು ಮಾಡಿಬಿಟ್ಟು ಈ ಥರ ಲಾಸ್ಟಿಗೆ ಉದ್ದಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತು ಹಂಚು ಮೇಲೆ ಹಾಕೋದು. ಹಾಕ್ಬಿಟ್ಟು ಇದು ಒಂದು ಸೈಡ್ ನೋಡಿ ಬೆಂದಮೇಲೆ ನಿಧಾನಕ್ಕೆ ಉಲ್ಟಾ ಹಾಕಬೇಕು. ಸಖತ್ ಸಾಫ್ಟಾಗಿರುತ್ತೆ, ಅರಿಯೋ ಚಾನ್ಸಸ್ ಇರುತ್ತೆ. ಈ ಥರ ಉಲ್ಟಾ ಹಾಕಿದ್ಮೇಲೆ ಆದಷ್ಟು ಫ್ಲೇಮ್ ಹೈ ಇಟ್ಕೋಬಾರ್ದು ಈ ಒಬ್ಬಟ್ಟಿಗೆ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳೋದು ನೋಡಿ. ಇವಾಗ ಈ ಸೈಡೂ ಆಗಿದೆ ಕರೆಕ್ಟಾಗಿ. ಇವಾಗ ಇದನ್ನು ತೆಗ್ದಿಟ್ಕೊಂಡ್ಬಿಡೋಣ. ಕರೆಕ್ಟಾಗಿ ಬೆಂದಿದೆ ಇದನ್ನು. ಎಲ್ಲ ಹೋಳ್ಗೆನ ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತೆಗೆದ್ಮೇಲೆ ಎಲ್ಲದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ನಾವು ಯಾವ ಥರ ಒಬ್ಬಟ್ಟು ಮಾಡಿಸ್ತೀವಲ್ವ ಆ ಥರ ಒಬ್ಬಟ್ಟನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ನೋಡಿ. ಈಸಿಯಾಗಿ ಆರಾಮಾಗಿ ಗೆಣಸಿನ ಹೋಳ್ಗೆ ಮಾಡ್ಕೋಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.